ಓಂ ಹ್ರೀಂ ಶ್ರೀಂ ಕ್ರೀಂ ಶ್ರೀಂ ಕುಬೇರಾಯ ಅಷ್ಟಲಕ್ಷ್ಮಿ ಮಮ ಗೃಹೇ ಧನಂ ಪುರಾಯ ಪುರಾಯ ನಮಃ. ಓಂ ಹ್ರೀಂ ಶ್ರೀಂ ಕ್ರೀಂ ಶ್ರೀಂ ಕುಬೇರಾಯ ಅಷ್ಟಲಕ್ಷ್ಮಿ ಮಮ ಗೃಹೇ ಧನಂ ಪುರಾಯ ಪುರಾಯ ನಮಃ. ಓಂ ಶ್ರೀಂ ಹ್ರೀಂ ಶ್ರೀಂ ಕ್ರೀಂ ಶ್ರೀಂ ಕುಬೇರಾಯ ಅಷ್ಟಲಕ್ಷ್ಮಿ ಮಮ ಗೃಹೇ ಧನಂ ಪುರಾಯ ಪುರಾಯ ನಮಃ. ಓಂ ಹ್ರೀಂ ಶ್ರೀಂ ಕ್ರೀಂ ಶ್ರೀಂ ಕುಬೇರಾಯ ಅಷ್ಟಲಕ್ಷ್ಮಿ ಮಮ ಗೃಹೇ ಧನಂ ಪುರಾಯ ಪುರಾಯ ನಮಃ. ಓಂ ಹ್ರೀಂ ಶ್ರೀಂ ಕ್ರೀಂ ಶ್ರೀಂ ಕುಬೇರಾಯ ಅಷ್ಟಲಕ್ಷ್ಮಿ ಮಮ ಗೃಹೇ ಧನಂ ಪುರಾಯ ಪುರಾಯ ನಮಃ. ಸರ್ವರಿಗೂ ಅಕ್ಷಯ ತೃತೀಯದ ಹಾರ್ದಿಕ ಶುಭಾಶಯಗಳನ್ನು ಹೇಳುತ್ತಾ, ಸ್ನೇಹಿತರೆ, ನಾನು ನಿಮ್ಮ ಯೂಟ್ಯೂಬ್ ಗೆಳತಿಯ ಆಶಾರಾಣಿ ಮಲೆನಾಡು ಹುಡುಗಿ. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ಈ ದಿನ ಅಕ್ಷಯ ತೃತೀಯ. ಅಕ್ಷಯ ತೃತೀಯ ಅಂದ ತಕ್ಷಣವೇ ನಿಮಗೆ ನೆನಪಾಗೋದು ಆ ಮಹಾಲಕ್ಷ್ಮಿ ಹಾಗೂ ಕುಬೇರ. ಯಾಕೆ ಅಂತ ಹೇಳಿದ್ರೆ, ಅಕ್ಷಯ ಅಂತ ಹೇಳಿದರೆ ಅತಿ ಹೆಚ್ಚಾಗುವುದು ಅಂತ ಹೇಳಿ. ಹಾಗಾಗಿ ಎಲ್ಲರೂ ಸಹ ಬಯಸುವುದು ಅವರ ಧನ ಧಾನ್ಯ ಸಂಪತ್ತರ ಜೊತೆಗೆ ಚಿನ್ನ ಬೆಳ್ಳಿ ವೃದ್ಧಿಯಾಗಲಿ ಅಂತ ಹೇಳಿ ಆ ದಿನ ಎಲ್ಲರೂ ಸಹ ಚಿನ್ನವನ್ನು ಬೆಳ್ಳಿಯನ್ನು ಖರೀದಿ ಮಾಡ್ತಾರೆ. ಆದರೆ ನಿಜವಾದ ಅಕ್ಷಯ ತೃತೀಯ ಅಂದರೆ ಏನು, ನಾವು ಯಾರನ್ನು ಪೂಜಿಸಬೇಕು, ಏನನ್ನು ವೃದ್ಧಿ ಮಾಡಿಕೊಳ್ಬೇಕು ಅಂತ ಹೇಳಿ ನಾನು ಈ ವಿಡಿಯೋದಲ್ಲಿ ಹೇಳಿದ್ದೀನಿ. ಈ ವಿಡಿಯೋವನ್ನು ಸಂಪೂರ್ಣ ನೋಡಲಿಕ್ಕೂ ಮುಂಚೆ ನನ್ನ ಚಾನಲ್ಗೆ ಯಾರು ಹೊಸದಾಗಿ ಬಂದಿದ್ದೀರಾ, ನನ್ನ ವಿಡಿಯೋವನ್ನು ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಸ್ಕಿಪ್ ಮಾಡದೆ ನೋಡಿ ಫ್ರೆಂಡ್ಸ್. ಸ್ನೇಹಿತರೆ, ಅಕ್ಷಯ ತೃತೀಯ ಅಂತ ಹೇಳಿದ್ರೆ ಅತಿ ಹೆಚ್ಚಾಗಿ ಎಲ್ಲರೂ ಸಹ ಲಕ್ಷ್ಮಿ ಹಾಗೂ ಕುಬೇರರನ್ನು ಮಾತ್ರ ಪೂಜಿಸ್ತಾರೆ. ಅಂದರೆ ಅವರಿಗೆ ಜಸ್ಟ್ ಧನ ಧಾನ್ಯ ಸಂಪತ್ತು ಅದಕ್ಕೆ ಅಧಿಪತಿಗಳು ಅವರು ಅಂತ ಹೇಳಿ. ಆದರೆ ಅದು ತಪ್ಪು. ನಾವು ಅಕ್ಷಯ ತೃತೀಯ ದಿನ ನಾವು 3 ಜನರನ್ನು ಪೂಜಿಸಬೇಕಾಗತ್ತೆ. ಅದು ಯಾರ್ಯಾರು ಅಂತ ಹೇಳಿದ್ರೆ, ಲಕ್ಷ್ಮಿ, ನಾರಾಯಣ ಅಂದರೆ ವಿಷ್ಣು ಹಾಗೂ ಕುಬೇರರನ್ನು ಪೂಜಿಸಬೇಕು. ಯಾಕೆ ಅಂತ ಹೇಳಿದ್ರೆ, ಇದು ಅಕ್ಷಯವಾಗುವ ದಿನ. ನಾವೇನು ಮಾಡಿದ್ರೂ ಸಹ ಅದು ಅಕ್ಷಯವಾಗುತ್ತೆ, ಜಾಸ್ತಿ ಆಗುತ್ತೆ. ಹಾಗಾಗಿ ಲಕ್ಷ್ಮಿಯ ಒಬ್ಬಳನ್ನೇ ಪೂಜಿಸೋಕ್ಕಿಂತ ಅವ ದಂಪತಿಗಳ ಅಂದರೆ ಲಕ್ಷ್ಮೀ ನಾರಾಯಣರನ್ನು ವಿಷ್ಣು ಲಕ್ಷ್ಮಿಯರನ್ನು ಪೂಜಿಸಿದ್ರೆ ನಮ್ಮ ದಾಂಪತ್ಯ ಸುಖವೂ ಸಹ ಅತಿ ಹೆಚ್ಚಾಗುತ್ತೆ, ವೃದ್ಧಿಯಾಗುತ್ತೆ, ಜೊತೆಗೆ ನಮ್ಮ ಸೌಭಾಗ್ಯ ಅಕ್ಷಯವಾಗುತ್ತೆ ಅನ್ನುವ ಒಂದು ಕಾರಣಕ್ಕೋಸ್ಕರ ಲಕ್ಷ್ಮೀನಾರಾಯಣರನ್ನು ಸಹ ಇಲ್ಲಿ ಕುಬೇರನ ಜೊತೆ ನಾವು ಪೂಜಿಸಬೇಕಾಗತ್ತೆ. ಆ ಲಕ್ಷ್ಮೀನಾರಾಯಣರ ಪೂಜೆಗೆ ಯಾವ ಮಂತ್ರನ ಹೇಳಬೇಕು ಅಂತೇಳಿ ನಾನು ನಿಮಗೆ ಈಗ ಹೇಳ್ಕೊಡ್ತೀನಿ. ಮೊದಲಿಗೆ ವಿಷ್ಣು ಮಂತ್ರ ಹೇಳೋಣ. ತ್ವಮೇವ ಮಾತಾ ಚ ಪಿತಾ ತ್ವಮೇವ, ತ್ವಮೇವ ಬಂಧುಶ್ಚ ಸಖಾ ತ್ವಮೇವ, ತ್ವಮೇವ ವಿದ್ಯಾ ದ್ರವಿಣ ತ್ವಮೇವ, ತ್ವಮೇವ ಸರ್ವಂ ಮಮ ದೇವ ದೇವ. ಇದು ವಿಷ್ಣು ಮಂತ್ರ. ಈಗ ಲಕ್ಷ್ಮೀ ಮಂತ್ರವನ್ನು ಹೇಳೋಣ. ಲಕ್ಷ್ಮೀ ಮಂತ್ರ ಓಂ ಮಾಂ ಲಕ್ಷ್ಮೀ ನಮಃ ಅಥವಾ ಓಂ ಶ್ರೀಂ ಹ್ರೀಂ ಕ್ಲೀಂ ಮಹಾಲಕ್ಷ್ಮೀ ನಮಃ. ಈ ಮಂತ್ರವನ್ನು ಸಹ ವಿಷ್ಣುವಿನ ಮಂತ್ರದ ಜೊತೆ ಹೇಳಬೇಕಾಗತ್ತೆ. ನೆಕ್ಸ್ಟ್ ಕುಬೇರ ಮಂತ್ರ. ಕುಬೇರ ಮಂತ್ರ ಹೀಗಿದೆ. ಓಂ ಯಕ್ಷಾಯ ಕುಬೇರಾಯ ವೈಶ್ರವಣಾಯ ಧನಧಾನ್ಯಾಧಿಪತಯೇ ಧನಧಾನ್ಯ ಸಮೃದ್ಧಿ ಮೇ ದೇಹಿ ದಾಪಾಯ ಸ್ವಾಹ. ಇದು ಕುಬೇರ ಮಂತ್ರ. ಅಕ್ಷಯ ತೃತೀಯದ ದಿನ ಈ 3 ದೇವತೆಗಳನ್ನು ಪೂಜಿಸಿ ಈಗ ನಾನು ತೋರಿಸಿದ ಮಂತ್ರವನ್ನು 11 ಬಾರಿ ಜಪಿಸಬೇಕು. ಆ ನಂತರ
ಮನೆಯಲ್ಲಿ ಖರೀದಿಯ ಒಂದು ಪರಿಪಾಠ ನಡಿಬೇಕು. ಖರೀದಿ ಅಂತ ಹೇಳಿದ್ರೆ ಎಲ್ಲರೂ ತಿಳಿದುಕೊಂಡಿರುವುದು ನಾವು ಚಿನ್ನವನ್ನೇ ಖರೀದಿಸಬೇಕು, ಚಿನ್ನ ಆಗಲಿಲ್ಲ ಅಂತ ಹೇಳಿದ್ರೆ ಬೆಳ್ಳಿನಾದರೂ ಅಟ್ಲೀಸ್ಟ್ ಖರೀದಿಸಬೇಕು ಅಂತೇಳಿ. ಅದು ತಪ್ಪು ಕಲ್ಪನೆ ಸ್ನೇಹಿತರೆ. ಚಿನ್ನ ಬೆಳ್ಳಿ ಇದು ಆಭರಣ ಆಗುತ್ತೆ, ಆದರೆ ನಾವು ಜೀವನ ನಡೆಸಲಿಕ್ಕೆ ಪ್ರತಿದಿನ ಬೇಕಾಗಿರುವುದು ನಮಗೆ ಧಾನ್ಯ, ಊಟ, ಅನ್ನ ಇದ್ದರೆ ಮಾತ್ರ ನಾವು ಬದುಕಲಿಕ್ಕೆ ಸಾಧ್ಯ. ನಾವು ಬದುಕಿದ್ರೆ ಮಾತ್ರ ಆಭರಣಗಳನ್ನು ಹಾಕ್ಕೊಳ್ಳೋಕ್ಕಾಗೋದು. ನಮಗೆ ಮೇಯ್ನ್ ಇಂಪಾರ್ಟೆಂಟು ಇಲ್ಲಿ ಬಂಗಾರ ಅಕ್ಷಯ ಆಗುವುದರ ಬದಲು ನಾವು ದಿನನಿತ್ಯ ಉಪಯೋಗಿಸುವ ಧಾನ್ಯ, ಆಹಾರ ಅಕ್ಷಯ ಆಗಬೇಕಾಗಿರುವುದು ಮೋಸ್ಟ್ ಇಂಪಾರ್ಟೆಂಟು. ಹಾಗಾಗಿ ಚಿನ್ನ ಖರೀದಿ ಮಾಡೋಕ್ಕೆ ಆಗದೇ ಇರೋರು ಮನೆಯ ಧಾನ್ಯಗಳನ್ನು ಖರೀದಿ ಮಾಡಿ. ಅಕ್ಕಿ, ಬೇಳೆ, ಬೆಲ್ಲ, ತುಪ್ಪ, ಸಕ್ಕರೆ, ಎಣ್ಣೆ ಈ ರೀತಿಯ ವಸ್ತುಗಳನ್ನು ಖರೀದಿ ಮಾಡಿದ್ರೆ ಅದು ಅಕ್ಷಯ ಆಗುತ್ತೆ. ಅಂದರೆ ನಮ್ಮ ಮನೆಯ ಅಡಿಗೆ ಮನೆಯ ಪಾತ್ರೆ, ಡಬ್ಬಗಳು ಅಕ್ಷಯವಾಗುತ್ತೆ, ಅದರೊಳಗಿರುವ ಧಾನ್ಯಗಳು ಅಕ್ಷಯವಾಗುತ್ತೆ. ಮುಖ್ಯವಾಗಿ ನಮಗೆ ಬದುಕಲು ಬೇಕಾಗಿರುವುದು ಧಾನ್ಯವೇ ಆಗಿರೋದರಿಂದ ಎಲ್ಲರೂ ಸಹ ಬಂಗಾರಕ್ಕೆ ಮುಗಿ ಬೀಳಬೇಡಿ. ಆ ಅಕ್ಷಯ ತೃತೀಯ ದಿನ ನೀವು ಮನೆಯ ಧಾನ್ಯಗಳನ್ನು ಕೊಂಡುಕೊಂಡು ಬಂದರೆ ಅದಕ್ಕಿಂತ ಸುಖವಾದ ಜೀವನ, ಸಂಸಾರ ಮತ್ತೊಂದಿಲ್ಲ ಅಂತ ಹೇಳ್ಬೋದು. ಅಕ್ಷಯ ತೃತೀಯವನ್ನು ಯಾಕೆ ಆಚರಿಸಬೇಕು, ಇದರ ಉದ್ದೇಶ ಏನು ಅಂತ ಹೇಳಿ ಒಂದೆರಡು ಪೌರಾಣಿಕ ಕಥೆಗಳನ್ನು ನಾನು ನಿಮಗೆ ಹೇಳ್ತೀನಿ. ಈ ಹಿಂದೆ ಕುಬೇರನು ಬಹಳ ಸಾಲ ಮಾಡಿಕೊಂಡು ಸಾಲಗಾರನಾಗಿರ್ತಾನೆ. ಅವನಿಗೆ ಸಾಲ ತೀರ್ಸೋಕ್ಕಾಗದೇ ಇರುವಷ್ಟು ಸಾಲಗಾರನಾಗಿದ್ದಾಗ ತುಂಬ ಚಿಂತಾಕ್ರಾಂತನಾಗಿರ್ತಾನೆ. ಆಗ ಇದೇ ಅಕ್ಷಯ ತೃತೀಯದ ದಿನ ಲಕ್ಷ್ಮಿಯನ್ನು ಪೂಜಿಸಿ ಆ ಲಕ್ಷ್ಮಿಯ ಕೃಪೆಯಿಂದ, ಅವಳ ಆಶೀರ್ವಾದದಿಂದ ಅವನು ಎಲ್ಲ ಸಾಲವನ್ನು ತೀರಿಸಿ ಅತ್ಯಂತ ದೇವತೆಗಳಲ್ಲೆಲ್ಲ ಅತ್ಯಂತ ಐಶ್ವರ್ಯವನ್ನು ಪಡೆದು ಐಶ್ವರ್ಯವಂತನಾಗ್ತಾನೆ. ಹಾಗಾಗಿ ನಾವೂ ಸಹ ಅಕ್ಷಯ ತೃತೀಯದ ದಿನ ಮಹಾಲಕ್ಷ್ಮಿಯನ್ನು ಪೂಜಿಸಬೇಕು ಅಂತ ಹೇಳಿ ಒಂದು ವಾಡಿಕೆಯಾಗಿ ಬಂದಿದೆ. ಇನ್ನೊಂದು ಪುರಾಣದ ಪ್ರಕಾರ ಮಹಾಭಾರತದ ಕಾಲದಲ್ಲಿ ಪಾಂಡವರು ದ್ರೌಪದಿಯ ಜೊತೆ ವನವಾಸದಲ್ಲಿದ್ದಾಗ ಶ್ರೀಕೃಷ್ಣನು ಅಲ್ಲಿಗೆ ಬರ್ತಾನೆ. ಆಗ ದ್ರೌಪದಿ ಅಣ್ಣನಿಗೆ ಊಟ ಕೊಡೋಕ್ಕೆ ಏನೂ ಇರಲ್ಲ. ಆದರೆ ಕೃಷ್ಣ ಊಟ ಕೊಡು ತಂಗಿ ಅಂತ ಕೇಳಿದಾಗ ಆ ಪಾತ್ರೆ, ಖಾಲಿ ಪಾತ್ರೆ ನೋಡಿಬಿಟ್ಟು ಅಣ್ಣ ಊಟ ಖಾಲಿಯಾಗಿದೆ ಅಂತ ಹೇಳ್ತಾಳೆ. ಆಗ ಆ ಪಾತ್ರೆಯ ಒಳಗಡೆ ಒಂದೇ ಒಂದು ಅನ್ನದ ಅಗುಳಿರುತ್ತೆ, ಅದನ್ನೇ ತಿಂದ್ಬಿಟ್ಟು ಕೃಷ್ಣ ತೃಪ್ತನಾಗ್ತಾನೆ. ಜೊತೆಗೆ ಅದೇ ಪಾತ್ರೆಯನ್ನು ಅವನು ಅಕ್ಷಯ ಪಾತ್ರೆಯ ಮಾಡಿ ದ್ರೌಪದಿಗೆ ಕೊಡ್ತಾನೆ. ಇದು ಎಂದೂ ಬತ್ತದ ಅಕ್ಷಯ ಪಾತ್ರೆಯಾಗಲಿ ಅಂತೇಳಿ. ಆ ಅಕ್ಷಯ ಪಾತ್ರೆ ಕೊಟ್ಟ ದಿನವೇ ಈ ಅಕ್ಷಯ ತೃತೀಯದ ದಿನ. ಹಾಗಾಗಿ ನಾವು ಸಹ ನಮ್ಮ ಅಡುಗೆ ಮನೆಯ ಪಾತ್ರೆ ಸದಾ ಅಕ್ಷಯವಾಗಿರಲಿ ಅಂತ ಹೇಳಿ ಅಕ್ಷಯ ಪಾತ್ರೆಯಾಗಿ ಸದಾ ಮನೆಗೆ ಬಂದಂತಹ ಬಂಧುಗಳಿಗೆ, ನೆಂಟರಿಗೆ, ಇಷ್ಟರಿಗೆ ಅನ್ನವನ್ನು ಬಡಿಸುವ, ಊಟ ಬಡಿಸುವ ಅಕ್ಷಯ ಪಾತ್ರೆಯಾಗಲಿ ಅನ್ನೋ ನಂಬಿಕೆಯಿಂದ ಈ ದಿನವನ್ನು ನಾವು ಆಚರಿಸಬೇಕಾಗತ್ತೆ. ಇನ್ನೊಂದು ಪುರಾಣದ ಪ್ರಕಾರ ವೇದವ್ಯಾಸರು ಮಹಾಭಾರತವನ್ನು ಬರಿಬೇಕು ಅಂತ ಅಂದ್ಕೊಂಡಾಗ ಯಾರಿಂದ ಬರೆಸೋದು ಅಂತ ಹೇಳಿ ಯೋಚಿಸಿದಾಗ ಅವರ ತಲೆಯಲ್ಲಿ ಹೊಳೆದದ್ದೇ ಶ್ರೀ ಗಣೇಶ. ಯಾಕೆಂದರೆ ಗಣೇಶ ವಿದ್ಯಾಧಿಪತಿ. ಹಾಗಾಗಿ ಗಣೇಶನ ಕೈಯಲ್ಲಿ ಬರೆಸಿದರೆ ಇದು ಸೂಕ್ತ ಅಂತೇಳಿ ಯೋಚಿಸಿ ಗಣೇಶನಲ್ಲಿ ಬೇಡಿಕೊಂಡಾಗ ಗಣೇಶನು ಅದಕ್ಕೆ ಒಪ್ಪಿ ಮಹಾಭಾರತವನ್ನು ಬರೆಯಲು ಶುರು ಮಾಡಿದ್ದು ಈ ಅಕ್ಷಯ ತೃತೀಯದ ದಿನವೇ. ಹಾಗಾಗಿ ಆ ಬೃಹತ್ ಪುಸ್ತಕವನ್ನು, ಆ ಬೃಹತ್ ಗ್ರಂಥವನ್ನು ಬರೀಲಿಕ್ಕೆ ಅದು ಅಕ್ಷಯವಾಯಿತು. ಹಾಗಾಗಿ ಈ ದಿನ ನಾವು ಅಕ್ಷಯ ತೃತೀಯವನ್ನು ವಿದ್ಯೆಗೂ ಸಹ ಹೋಲಿಕೆ ಮಾಡಿ ಈ ದಿನ ಒಳ್ಳೆಯ ಪುಸ್ತಕಗಳನ್ನು ಖರೀದಿ ಮಾಡಿ ಮಕ್ಕಳಿಗೆ ಒಳ್ಳೆಯ ವಿದ್ಯೆಯನ್ನು ಕೊಡುವ ದಿನವಾಗಿ ನಾವು ಇದನ್ನು ಪ್ರಾರಂಭಿಸಿ ಈ ದಿನವನ್ನಾಗಿ ನಾವು ಆಚರಿಸ್ತೇವೆ. ಇನ್ನೊಂದು ಮುಖ್ಯ ಪುರಾಣ ಅಂತ ಹೇಳಿದ್ರೆ, ನಾವು ಈ ಅಕ್ಷಯ ತೃತೀಯದ ದಿನ ಕಲಶವನ್ನು ಸ್ಥಾಪನೆ ಮಾಡ್ತೀವಿ. ಈ ಕಲಶವನ್ನು ಸ್ಥಾಪನೆ ಮಾಡಲಿಕ್ಕೆ ಮೇಯ್ನ್ ಕಾರಣ ಏನು ಗೊತ್ತಾ? ಈ ದಿನವೇ, ಅಂದರೆ ಈ ಅಕ್ಷಯ ತೃತೀಯದ ದಿನವೇ ಗಂಗೆ ದೇವಲೋಕದಿಂದ ಭಗೀರಥನ ಭಕ್ತಿಗೆ ಮೆಚ್ಚಿ ಭೂಲೋಕಕ್ಕೆ ಇಳಿದ ದಿನ. ಗಂಗೆಯು ತಾನು ಭೂಮಿಗೆ ಬಂದು ನಮಗೆಲ್ಲ ಜೀವಜಲವನ್ನು ಕೊಟ್ಟಂತಹ ದಿನ ಈ ಅಕ್ಷಯ ತೃತೀಯದ ದಿನ. ಹಾಗಾಗಿ ಈ ದಿನವನ್ನು ಗಂಗೆಯನ್ನು ಕಲಶದಲ್ಲಿ ಸ್ಥಾಪನೆ ಮಾಡಿ ಗಂಗೆಯನ್ನು ನಾವು ಪೂಜೆ ಮಾಡ್ತೀವಿ. ಗಂಗೆಯನ್ನು ಪೂಜಿಸುವಾಗ ಗಂಗೆ ಚ ಯಮುನೈ ಚೈವ ಗೋದಾವರಿ ಸರಸ್ವತಿ ನರ್ಮದೇ ಸಿಂಧು ಕಾವೇರಿ
ಜಲೆಸ್ಮಿನ್ ಸನ್ನಿಧಿಂ ಕುರು ಅಂತೇಳಿ ಹೇಳಿಕೊಂಡು ಆ ಕಲಶವನ್ನು ನಾವು ಪೂಜಿಸೋದು ಒಂದು ವಾಡಿಕೆ. ಈ ಅಕ್ಷಯ ತೃತೀಯ ದಿನ ಏನೆಲ್ಲ ಪೂಜಿಸಬೇಕು ಅಂತ ಹೇಳಿದೆ ಅಲ್ವಾ ಸ್ನೇಹಿತರೆ. ಅಕ್ಷಯ ತೃತೀಯದ ದಿನ ಬಂಗಾರವನ್ನೇ ಖರೀದಿಸಬೇಕು ಅನ್ನುವ ಒಂದು ಈ ಮೂಢನಂಬಿಕೆಯನ್ನು ಬಿಡಿ, ಅದರ ಬದಲು ಮನೆಯಲ್ಲೇ ಇರುವಂತಹ ಬಂಗಾರವನ್ನು ಇಟ್ಟು ತೊಳೆದು ಅದನ್ನು ದೇವರ ಮುಂದೆ ಇಟ್ಟು ಪೂಜಿಸಿದಲ್ಲೂ ಅದು ಅಕ್ಷಯವಾಗುತ್ತೆ. ಜೊತೆಗೆ ಒಂದು ಪಾತ್ರೆಯಲ್ಲಿ ಅನ್ನಪೂರ್ಣೇಶ್ವರಿ ಅಂತ ಹೇಳಿ ಅನ್ನವನ್ನು ಇಟ್ಟು ಅಥವಾ ಪಂಚಭಕ್ಷ ಪರಮಾನ್ನಗಳನ್ನು ಮಾಡಿ ಒಂದು ಪಾತ್ರೆಯಲ್ಲಿ ಇಟ್ಟು ಅದನ್ನು ಅನ್ನಪೂರ್ಣೇಶ್ವರಿ ಅಂತೇಳಿ ಪೂಜಿಸಿದರೆ ಅನ್ನವೂ ವೃದ್ಧಿಯಾಗುತ್ತೆ, ಅದು ಅಕ್ಷಯವಾಗುತ್ತೆ. ಮಕ್ಕಳಿಗೆ ವಿದ್ಯೆಯನ್ನು ಇವತ್ತು ಹೊಸದಾಗಿ ತೋರಿಸಿಕೊಟ್ಟಿದೆ. ಅಂದರೆ ಹೊಸ ಒಂದು ಕತೆ ಬುಕ್ ಇರ್ಬೋದು ಅಥವಾ ಯಾವುದೇ ಜ್ಞಾನಕ್ಕೆ ಸಂಬಂಧಿಸಿದಂಥ ಪುಸ್ತಕವನ್ನು ಕೊಡಿಸಿ ಅವರಿಗೆ ಓದಲು ಕೊಟ್ಟರೆ ಈ ಅಕ್ಷಯ ತೃತೀಯ ದಿನ ಅವರ ವಿದ್ಯೆ ಅಕ್ಷಯವಾಗುತ್ತೆ. ಜೊತೆಗೆ ದಾನ ಧರ್ಮಗಳನ್ನು ಮಾಡಿದಲ್ಲಿ ಈ ಅಕ್ಷಯ ತೃತೀಯದ ದಿನ ಬಡಬಗ್ಗರಿಗೆ ದಾನ ಧರ್ಮಗಳನ್ನು ಮಾಡಿದ್ದಲ್ಲಿ ನಮ್ಮ ಪಾಪಗಳು ನಿವಾರಣೆಯಾಗಿ ನಮ್ಮ ಪುಣ್ಯ ಸಹ ಅಕ್ಷಯದ ರೂಪದಲ್ಲಿ ವೃದ್ಧಿಯಾಗುತ್ತೆ. ಎಷ್ಟೆಲ್ಲ ವೃದ್ಧಿಯಾಗುವಂಥ ಈ ದಿನ ಕೇವಲ ಬಂಗಾರಕ್ಕೆ ಯಾಕೆ ನಾವು ಮೀಸಲಿಡಬೇಕು ಹೇಳಿ ಅಲ್ವಾ. ಪಾಪವನ್ನು ಕಳೆದು ಪುಣ್ಯವನ್ನು ವೃದ್ಧಿಸ್ಕೊಳ್ಳೋಣ, ಬಡಬಗ್ಗರಿಗೆ ದಾನವನ್ನು ಮಾಡೋಣ, ಅಡುಗೆ ಮನೆಯ ಪಾತ್ರೆಯನ್ನು ಅಕ್ಷಯವಾಗಿಸೋಣ, ವಿದ್ಯೆಯನ್ನು ಅಕ್ಷಯವಾಗಿಸೋಣ, ಧಾನ್ಯಗಳನ್ನು ಖರೀದಿಸಿ ಮನೆಯ ಧಾನ್ಯಗಳನ್ನು ಹೆಚ್ಚಿಸಿ ಮನೆಯು ಸಂಪದ್ಭರಿತವಾಗಿರಿಸೋಣ. ಈ ಎಲ್ಲವನ್ನು ಅಕ್ಷಯ ಮಾಡಿಕೊಳ್ಳಬೇಕಾದಷ್ಟು ಕೆಲಸ ಕಾರ್ಯಗಳಿದ್ದು ಕೇವಲ ಚಿನ್ನಕ್ಕೆ ಮಾತ್ರ ಮುಗಿಬಿದ್ದು ಚಿನ್ನವನ್ನು ಖರೀದಿಸಿದರೆ ಮಾತ್ರ ಅಕ್ಷಯ ತೃತೀಯ ಅನ್ನುವ ನಂಬಿಕೆಯನ್ನು ಬಿಟ್ಟು ನಾವು ದೇವರಲ್ಲಿ ಶರಣಾಗಿ ಆ ಕುಬೇರ, ಮಹಾಲಕ್ಷ್ಮಿ, ವಿಷ್ಣುವಿರ ಕೃಪಾಶೀರ್ವಾದಕ್ಕೆ ಒಳಗಾಗಿ ನಾವು ಒಳ್ಳೆಯ ಜೀವನವನ್ನು ನಡೆಸೋಣ. ಅಕ್ಷಯ ತೃತೀಯದ ಮಹತ್ವ ನಿಮಗೆಲ್ಲರಿಗೂ ಅರ್ಥ ಆಯಿತು ಅಂತ ನಾನು ಅಂದ್ಕೊಳ್ತೀನಿ. ನನ್ನ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳ್ತಾ ಇನ್ನೊಮ್ಮೆ ನಿಮ್ಮೆಲ್ಲರಿಗೂ ಅಕ್ಷಯ ತೃತೀಯದ ಶುಭಾಶಯಗಳು.